ಮೂಡುಬಿದ್ರೆ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿರುವ ಪಡಸಾಲೆಯಲ್ಲಿ ಮೂಡುಬಿದ್ರೆ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯು ಉದ್ಘಾಟನೆಗೊಂಡಿತು. ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಭರತ್ ಮುಂಡೋಡಿ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿ, ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಆಶ್ವಾಸನೆ ನೀಡಿದಂತೆ 6 ತಿಂಗಳಿನಲ್ಲಿ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದಿದೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗದೆ ಯೋಜನೆಯ ಫಲವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಜಾರಿಗೆ ತರಲಾಗಿದೆ ಎಂದರು. ರಾಜ್ಯ ಸರ್ಕಾರದ ಅತ್ಯಂತ ಪ್ರಾಮುಖ್ಯವಾಗಿರತಕ್ಕಂಥ 5 ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಒಂದು 6 ತಿಂಗಳೊಳಗಾಗಿ ಇವತ್ತು ಅನುಷ್ಠಾನ ಮಾಡಿದೆ. ಬಹುಶಃ ಚುನಾವಣಾ ಪೂರ್ವದಲ್ಲಿ ಏನು ಕಾಂಗ್ರೆಸ್ ಪಕ್ಷದವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು, ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಅಧಿಕಾರಕ್ಕೆ ಬಂದು ಕೇವಲ 6 ತಿಂಗಳ ಒಳಗಾಗಿ ಈ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗಿದೆ. ಫಲಾನುಭವಿಗಳಿಗೆ ಸಿಗಬೇಕು, ಯಾರೂ ಕೂಡ ಯೋಜನೆಗಳ ಫಲವನ್ನು ಪಡೆಯದೇ ಇರಬಾರದು ಅನ್ನತಕ್ಕಂಥ ದೃಷ್ಟಿಯಿಂದ ಇದರ ಮೇಲುಸ್ತುವಾರಿಗಾಗಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರವನ್ನು ರಚನೆ ಮಾಡಿದರು. ಹಾಗೆಯೇ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರವನ್ನು ರಚನೆ ಮಾಡಿದರು. ಹಾಗೆ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಗಳನ್ನು ಮಾಜಿ ಶಾಸಕ ಅಭಯಚಂದ್ರ ಜೈನ್ ಅವರು ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಜನರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ. ಪಂಚ ಗ್ಯಾರಂಟಿಯ ಯೋಜನೆಯ ಪ್ರಯೋಜನ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಿಗುವಂತಾಗಬೇಕು. ಪಕ್ಷಭೇದ ತಾರತಮ್ಯ ಮಾಡದೆ ಎಲ್ಲರಿಗೂ ಅವಕಾಶವನ್ನ ಕಲ್ಪಿಸಿಕೊಡಿ ಎಂದ ಅವರು, ಜನಪ್ರತಿನಿಧಿಗಳು ತಮಗೆ ಸಿಕ್ಕ ಅಧಿಕಾರವನ್ನ ವೈಭವದ ಜೀವನ ನಡೆಸುವುದಕ್ಕೆ ಬಳಸಿಕೊಳ್ಳದೆ ಜನಸೇವಕರಾಗಿ ಕೆಲಸ ಮಾಡಬೇಕೆಂದು ಹೇಳಿದರು. ತಿಳ್ಕೊಳ್ಬೇಕು, ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಕರ್ನಾಟಕ ರಾಜ್ಯದ ಸರ್ಕಾರದ ಕಾರ್ಯಕ್ರಮ. ಈ ರಾಜ್ಯದ ಬಡವರಿಗೆ ನಾವು ಕಾಯಕಲ್ಪ ಕೊಡುವಂಥ ಕೆಲಸ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸ. ಯಾವುದೇ ನಮ್ಮ ನೋವೊಂದು ಇದ್ದರೆ ಚುನಾವಣೆ ಸಮಯದಲ್ಲಿ ಮಾತಾಡುವ, ಇವಾಗ ಯಾವುದೇ ಮಾತಾಡಲಿಕ್ಕೆ ಅವಕಾಶಗಳಿಲ್ಲ. ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ. ಅದರಿಂದಾಗಿ ನಾವು ತಿಳ್ಕೊಳ್ಬೇಕು, ಮಹಾತ್ಮ ಗಾಂಧೀಜಿ ಯಾವ ರೀತಿ ಬದುಕಿದ್ರು, ಜವಾಹರ್ಲಾಲ್ ನೆಹರು 11 ವರ್ಷ ಜೈಲು ವಾಸ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ನಾವು ಯಾರಾದರೂ ಒಂದು ದಿನ ಜೈಲಿಗೆ ಹೋಗಿದ್ದೇವಾ? ಅಭಯಚಂದ್ರ ಸ್ವಾಭಿಮಾನದಿಂದ ಬದುಕಬೇಕು ಎಂಬುದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಆಶಯ. ಆದ್ದರಿಂದ ಇವತ್ತು ರಾಜಕಾರಣಿ ಇರುವುದು ಜನಸಾಮಾನ್ಯರ ಹಿತವನ್ನು ಕಾಪಾಡಲಿಕ್ಕಾಗಿ, ಅವನ ವೈಭವದ ಜೀವನಕ್ಕಾಗಿ ಅಲ್ಲ. ಇದನ್ನು ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ಅರಿತುಕೊಳ್ಬೇಕು. ಮೊನ್ನೆ ಅರುಣ್ ಕುಮಾರ್ ಶೆಟ್ಟಿ ಅವರಿಗೂ ಕೂಡ ಹೇಳಿದ್ದೇನೆ, ಇದು ನಿಮ್ಮ ಸೀಟು ವೈಭವಕ್ಕೆ ಅಲ್ಲ, ಜನಸೇವೆ ಮಾಡಲಿಕ್ಕಾಗಿ. ಜನಸೇವೆ ಮಾಡ್ತಾ ಇದ್ದಾರೆ ಅವರು, ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅವರು ಜನಸೇವೆ ಮಾಡುವಂಥ ಅವಕಾಶವನ್ನು ಮಿಥುನ್ ರೈ ಅವರಿಗೆ ಆಗ್ತಾ ಇದ್ರು. ಆದ್ದರಿಂದ ಅವ್ರಿಗೆ ಭಾಳ ನೋವಿತ್ತು. ಆದರೆ ಸಿದ್ದರಾಮಯ್ಯನವರು ಅದನ್ನು ಮನಗಂಡು ಇವತ್ತು ಅವರನ್ನು ಜಿಲ್ಲೆಯ ಒಂದು ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರ ಕಾಲಾವಧಿಯಲ್ಲಿ ಯಾಕೆಂದರೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕು, ಬಡವರಿಗೆ ಮುಟ್ಟಬೇಕು. ಅವರು ಓಟ್ ಕೊಡ್ತಾರಾ ಕೊಡದೇ ಇರ್ತಾರಾ ಅದು ಎರಡನೇ ಪ್ರಶ್ನೆ. ಪ್ರಥಮವಾಗಿ ಆ ಬಡವರಿಗೆ ಮುಟ್ಟಬೇಕು, ಬಡವರ ಮನಸ್ಸನ್ನು ಅವರ ಪ್ರೀತಿಯಿಂದ ನಾವು ಗೆಲ್ಲಬೇಕು. ಯಾವುದೇ ನಮ್ಮ ಜೋರಿನಿಂದ ನಮ್ಮ ದೂಷಣೆಯಿಂದ ಯಾರು ಕೂಡ ಪರಿವರ್ತನೆ ಆಗೋದಿಲ್ಲ. ಏನು ಪರಿವರ್ತನೆ ಆಗೋದಿದ್ರೆ ಪ್ರೀತಿಯಿಂದ ಮಾತ್ರ ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರೀತಿಯ ಅನುಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳು ಪ್ರಾಮಾಣಿಕವಾಗಿ ಯಾರೆಲ್ಲ ನಮ್ಮ ಹತ್ರ ಬರ್ತಾರೆ ಆ ತಪ್ಪುಗಳನ್ನು ಸರಿಪಡಿಸಿ ಎಲ್ಲ ಬಡ ಜನರಿಗೆ, ಸಾಮಾನ್ಯ ವರ್ಗದ ಜನರಿಗೆ 5 ಗ್ಯಾರಂಟಿಯ ಯೋಜನೆಯ ಫಲ ಸಿಗುವ ಹಾಗೆ ನಾವು. ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಕಾರ್ಯದರ್ಶಿ ಮಿಥುನ್ ರೈ, ಮೂಡಾಧ್ಯಕ್ಷ ಹರ್ಷವರ್ಧನ್ ಪಡಿವಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಲೇರಿಯನ್ ಸಿಕ್ವೇರಾ, ಪುರಸಭಾ ಸದಸ್ಯರಾದ ಕೊರಗಪ್ಪ, ಸುರೇಶ್ ಕೋಟ್ಯನ್, ಮಮತಾ, ಆನಂದ್, ಮಹಿಳಾ ಕಾಂಗ್ರೆಸ್ ಮೂಡಬಿದ್ರೆ ಘಟಕದ ಅಧ್ಯಕ್ಷೆ ಸುಪ್ರಿಯಾ ಶೆಟ್ಟಿ, ಬೆಳುವಾಯಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸುರೇಶ್ ಕೆ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.